ಜ್ಞಾನಪ್ಪನಹಳ್ಳಿ ಡಿಎಲ್ಎಫ್ ರಸ್ತೆಯ ಶ್ರೀ ಮುನೇಶ್ವರ ದೇವಸ್ಥಾನದ ಸಮೀಪ ಹಿಂದೂಸ್ತಾನ್ ಪೆಟ್ರೋಲ್ ಬಂಕ್ ಎದುರು ನೂತನ ಪೊಲೀಸ್ ಠಾಣೆ ಕಟ್ಟಡ ನಿರ್ಮಾಣ ಆಗಲಿದ್ದು, ಮಹತ್ವದ ಯೋಜನೆಗೆ ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆವರೆಗೆ ಭೂಮಿ ಪೂಜೆ ಹಾಗೂ ಗುದ್ದಲಿ ಪೂಜೆ ಕಾರ್ಯಕ್ರಮ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕ ಸತೀಶ್ ರೆಡ್ಡಿ ಮುಖ್ಯ ಅತಿಥಿಗಳಾಗಿ ಭಾಗಿಯಾಗಿದ್ದು, ಬೆಂಗಳೂರು ದಕ್ಷಿಣ ವಿಭಾಗದ ಡಿಸಿಪಿ ನಾರಾಯಣ್, ಎಸಿಪಿ ಸತೀಶ್, ಹುಳಿಮಾವು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಜಗದೀಶ್ ಉಪಸ್ಥಿತರಿದ್ದರು. ಇದೇ ವೇಳೆ ಸಬ್ ಇನ್ಸ್ಪೆಕ್ಟರ್ಗಳಾದ ರವಿ, ಶ್ರೀನಿವಾಸ್ ಹಾಗೂ ಪ್ರಸಾದ್ ಅವರು ಕಾರ್ಯಕ್ರಮದ ವ್ಯವಸ್ಥೆ ಸಂಯೋಜನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ರವಿ, ಮುರಳಿ ಹಾಗೂ ಜ್ಞಾನಪ್ಪನಹಳ್ಳಿಯ ಮಂಜುನಾಥ್ ಸೇರಿದಂತೆ ಗಣ್ಯರು, ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದರು. ನೂತನ ಪೊಲೀಸ್ ಠಾಣೆ ಕಟ್ಟಡ ನಿರ್ಮಾಣದಿಂದ ಈ ಭಾಗದ ಜನರಿಗೆ ಮತ್ತಷ್ಟು ವೇಗವಾದ, ಸುಲಭ ಪೊಲೀಸ್ ಸೇವೆಗಳು ದೊರೆಯಲಿದ್ದು, ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಇದು ಮಹತ್ವದ ಹೆಜ್ಜೆಯಾಗಲಿದೆ. ಹುಳಿಮಾವು, ಅರಕೆರೆ, ಜ್ಞಾನಪ್ಪನಹಳ್ಳಿ ಸುತ್ತಮುತ್ತಲಿನ ಪ್ರದೇಶಗಳ ನಾಗರಿಕರ ಭದ್ರತೆ, ಸೇವೆಯನ್ನ ಗಮನದಲ್ಲಿಟ್ಟುಕೊಂಡು ನಿರ್ಮಾಣ ಆಗ್ತಾ ಇರೋ ಈ ನೂತನ ಕಟ್ಟಡ ಪೊಲೀಸ್ ಇಲಾಖೆ ಹಾಗೂ ಸಾರ್ವಜನಿಕರ ನಡುವಿನ ವಿಶ್ವಾಸದ ಸೇತುವೆಯನ್ನ ಮತ್ತಷ್ಟು ಗಟ್ಟಿಗೊಳಿಸೋ ನಿರೀಕ್ಷೆ ಇದೆ. ಒಟ್ಟಾರೆ ಹುಳಿಮಾವು ಪೊಲೀಸ್ ಠಾಣೆಯ ನೂತನ ಕಟ್ಟಡದ ಗುದ್ದಲಿ ಪೂಜೆ ಕಾರ್ಯಕ್ರಮ ಕೇವಲ ಒಂದು ಕಟ್ಟಡ ನಿರ್ಮಾಣದ ಆರಂಭ ಅಲ್ಲ, ಸುರಕ್ಷಿತ ಸಮಾಜ ನಿರ್ಮಾಣದತ್ತ. ಬಹಳ ವರ್ಷಗಳಿಂದ ಇಲ್ಲಿ ಒಂದು ಗವರ್ಮೆಂಟ್ ಜಾಗ ಇತ್ತು. ಹಾಗಾಗಿ ಇದನ್ನ ನಮ್ಮ ಸಾಹೇಬರು ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಇವತ್ತು ಸ್ಟೇಷನ್ಗೆ ಒಂದು ಜಾಗದ ವ್ಯವಸ್ಥೆ ಮಾಡಿದ್ದಾರೆ. ಯಾಕಂದ್ರೆ ಸ್ಟೇಷನ್ಗೆ ಜಾಗನೂ ಇರಲಿಲ್ಲ, ಬಿಲ್ಡಿಂಗ್ ಇರಲಿಲ್ಲ. ಹಾಗಾಗಿ ಇಲ್ಲ ಬೃಹತ್ ಕಾರದ ಸ್ಟೇಷನ್ ಬರೋದಕ್ಕೆ ನಮ್ಮ ಸಾಹೇಬರು ಬಹಳ ಶ್ರಮ ಹಾಕಿ ಇದು ಮಾಡಿದ್ದಾರೆ. ಹಾಗಾಗಿ ಇವತ್ತೊಂದು ಗುದ್ದಲಿ ಪೂಜೆ ನೆರವೇರಿಸಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ಜ್ಞಾನಪ್ಪನಹಳ್ಳಿ ಅರಕೆರೆ ವಾರ್ಡ್ನ ಎಲ್ಲರ ಪರವಾಗಿ ಹಾಗೂ ನಮ್ಮ ಹುಳಿಮಾವು ಸ್ಟೇಷನ್ ಸಿಬ್ಬಂದಿ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಇವತ್ತು ನಮ್ಮ ಹುಳಿಮಾವು ಪೊಲೀಸ್ ಠಾಣೆಗೆ ಒಂದು ನಿಖರವಾದ ಜಾಗ, ಸ್ಥಳ, ಬಿಲ್ಡಿಂಗ್ ಏನೂ ಇರಲಿಲ್ಲ. ಹಾಗಾಗಿ ನಾವು ಸುಮಾರು 25 ವರ್ಷಗಳ ಸತತ ಪ್ರಯತ್ನದಿಂದ ಈ ಒಂದು ಸರ್ಕಾರಿ ಗುಂಟೊಪ್ಪನ್ನು ಶಾಶ್ವತವಾದ ಹುಳಿಮಾವು ಪೊಲೀಸ್ ಠಾಣೆಗೆ ನಮ್ಮ ಶಾಸಕರು ಆದಂಥ ಶ್ರೀಮಾನ್ ಶ್ರೀ ಸತೀಶ್ ರೆಡ್ಡಿ ಅವರ ಸತತ ಪ್ರಯತ್ನ ಹಾಗೂ ನಮ್ಮೆಲ್ಲರ ಒಂದು ಶ್ರಮದಿಂದ ಇವತ್ತು ಸ್ಟೇಷನ್ಗೆ 18 ಗುಂಟೆ ಜಾಗ ಆಗಿದೆ. ಹಾಗಾಗಿ ಇವತ್ತು ನಾಗರಿಕರಿಗೆ ಒಳ್ಳೆ ಸೇವೆ ಸಲ್ಲಿಸೋದ್ರ ಮುಖಾಂತರ ಇವತ್ತು ಒಂದು ಸ್ಟೇಷನ್ಗೆ ಗುದ್ದಲಿ ಪೂಜೆಯನ್ನು ಮಾಡಿದಂಥ ನಮ್ಮ MLA ಸತೀಶ್ ಅಣ್ಣವ್ರಿಗೆ ನಮ್ಮ ಅರಕೆರೆ ವಾರ್ಡ್ನ ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ಒಂದು ವಂದನೆಗಳನ್ನು ಅರ್ಪಿಸ್ತೇನೆ. ಡಿಸಿಪಿ ಆದಂಥ ನಾರಾಯಣ್ ಸರ್ ಅವರೇ, ಎಸಿಪಿ ಆದಂಥ ಸತೀಶ್ ಅವರೇ, ನಮ್ಮ ರವಿಯಣ್ಣ, ಮುರಳಿ, ಮಂಜು ಅವರು, ಮುತ್ತಪ್ಪಣ್ಣ ಅವರು, ನಮ್ಮ ಎಲ್ಲ ಹಿರಿಯರು ಕೂಡ, ರಮೇಶ್, ಎಲ್ಲರೂ ಕೂಡ ಇಲ್ಲಿ ನಾವು ಸೇರಿದ್ದಾರೆ. ಸರ್ಕಾರಿ ಜಾಗಗಳನ್ನ ಕಬಳಿಸುವಂತದ್ದು ತುಂಬಾ ವರ್ಷಗಳಿಂದ ಬೆಂಗಳೂರಲ್ಲಿ ತಮ್ಗೆ ಗೊತ್ತಿದೆ. ಬೆಂಗಳೂರಿನಲ್ಲಿ ಭೂಮಿ ಬೆಲೆ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಯಾವ ಜಾಗನೂ ಕೂಡ ಬಿಡೋದಿಲ್ಲ, ಆ ಪರಿಸ್ಥಿತಿ. ಆದ್ರೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅದು ಬಂಡೆಪಾಳ್ಯ ಇರ್ಬೋದು, ಹುಳಿಮಾವು ಇರ್ಬೋದು, ಜ್ಞಾನಪ್ಪನಹಳ್ಳಿ ಇರ್ಬೋದು, ಅಥವಾ ನಮ್ಮ ಬನ್ನೇರಘಟ್ಟ ಮುಖ್ಯ ರಸ್ತೆಯಲ್ಲಿರುವಂತಹ ಫೋರ್ಟಿಸ್ ಆಸ್ಪತ್ರೆ ಪಕ್ಕದಲ್ಲಿ ಸುಮಾರು 2 ಎಕರೆ ಜಾಗ. ಇವತ್ತು ಒಂದು 400 ಕೋಟಿ ರೂಪಾಯಿ ಅದು ಆ ಜಾಗ. ಇದು ಸುಮಾರು ನಿಮಗೆ ಗೊತ್ತಿದೆ, ಒಂದು 25-30 ಸಾವಿರ ಸ್ಕ್ವೇರ್ ಫೀಟ್ ಗಿಂತ ಕಡಿಮೆ ಎಂದು ಈ ಮೇನ್ ರೋಡ್ಗಿಲ್ಲ. ಈ ರೀತಿ ಕೋಟ್ಯಾಂತರ ರೂಪಾಯಿ ಜಾಗಗಳನ್ನ ಇಲೀಗಲ್ ಆಗಿ ಡಾಕ್ಯುಮೆಂಟೇಶನ್ ಅನ್ನು ಮಾಡ್ಕೊಳ್ಳುವಂಥದ್ದು, ಮತ್ತೆ ಕಾಂಪೌಂಡ್ ಹಾಕೊಳ್ಳುವಂಥದ್ದು ಪ್ರಯತ್ನಗಳು ತುಂಬಾ ನಡೀತಾನೆ ಇತ್ತು. ನಮ್ಮ ರವಿಯಣ್ಣ, ಮುರಳಿ, ಮಂಜು ನನಗೆ ನಿರಂತರವಾಗಿ ಸರ್ ಈ ರೀತಿ ಇಂಥ ವ್ಯಕ್ತಿ ಇದನ್ನ ಮಾಡ್ತಾನೆ ಇದ್ದಾನೆ. ಅಲ್ಲಿ ಸುಮಾರು 15 ಲಕ್ಷ ಬಾಡಿಗೆ ಒಂದು 7-8 ವರ್ಷ ತಗೊಂಡಿದ್ರು. ಕೊನೆಗೆ ಅದನ್ನ ಡಿಸಿ ಹತ್ರ ಕಂಪ್ಲೇಂಟ್ ಮಾಡಿ ಹೈಕೋರ್ಟ್ಗೆ ಹೋಗಿ, ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ಗೆ ಹೋಗಿ, ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಕೇಸ್ ಗೆಲ್ಲುವಂತದ್ದಾಯ್ತು. ಅಂದ್ರೆ ಪ್ರೈವೇಟ್ ಅಡ್ವೊಕೇಟ್ಸ್ ಅನ್ನ ಇಟ್ಟು ಗೆಲ್ಲುವಂತ ಕೆಲಸವನ್ನ ಕೂಡ ನಾವು ಮಾಡಿದ್ದೇವೆ. ಬರೀ ಇಷ್ಟಕ್ಕೆ ಸೀಮಿತನ ಅಂದ್ರೆ ಇಲ್ಲ, ಇನ್ನು ಮುಂದುವರೆದು ನಮ್ಮ ಅರಕೆರೆ ಕೆರೆ 7 ಎಕರೆ ನಮ್ದೇ ಅಂತ ಹಾಕೊಂಡ್ಬಿಟ್ಟಿದ್ರು ಕೇಸ್. ಅದಕ್ಕೂ ಸುಪ್ರೀಂ ಕೋರ್ಟ್ ಅವ್ರಿಗೂ ಹೋಗಿ ಅಲ್ಲೂ ಕೂಡ ಕೇಸ್ ಗೆದ್ದು ಈಗ ಕೆರೆ
ಕೆರೆಯನ್ನ ಡೆವಲಪ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಂದ್ರೆ ಸರ್ಕಾರಿ ಜಾಗಗಳನ್ನ ಯಾರು ಹೇಳಲ್ಲ ಕೇಳಲ್ಲ, ಅಧಿಕಾರಿಗಳು ಇರ್ತಾರೆ ರೆವಿನ್ಯೂ ಅಲ್ಲಿ ಬೇರೆ ಬೇರೆ ಇದರಲ್ಲಿ, ಅವರು ಕೂಡ ಮಿಂಗಲ್ ಮಾಡ್ಕೊಂಡ್ಬಿಡ್ತಾರೆ. ಕೋಟ್ಯಾಂತರ ರೂಪಾಯಿ ಅಲ್ವಾ, ಯಾರು ಕೇಳಲ್ಲ ಅಂತ. ಆದ್ರೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅದನ್ನ ಆಗ್ಲಿಕ್ಕೆ ಹಿಂದೆನೂ ಬಿಟ್ಟಿಲ್ಲ, ಮುಂದೆನೂ ಕೂಡ ಬಿಡಲ್ಲ. ಇವತ್ತು ಸಾರ್ವಜನಿಕರ ಸೇವೆಗೋಸ್ಕರ ಪೊಲೀಸ್ ಅಂದ್ರೆ ಬೆಂಗಳೂರು ಕರ್ನಾಟಕ ಪೊಲೀಸ್ ಅಂತ ಹೇಳಿದ್ರೆ ತುಂಬಾ ಹೆಮ್ಮೆ. ಅನೇಕರು ತಮ್ಮ ಜೀವವನ್ನ ಕೊಟ್ಟಿರುವಂತ ಒಂದು ಇಲಾಖೆ. ಹಗಲು ರಾತ್ರಿ ಸಾರ್ವಜನಿಕರ ಸೇವೆಗೆ ಲಭ್ಯ ಇರುವಂತ ಪೊಲೀಸ್ ಇಲಾಖೆ ನಿಜವಾಗ್ಲೂ ಮೆಚ್ಚುವಂಥದ್ದು. ಅನೇಕ ಪ್ರಕರಣಗಳು ಆಗ್ತಾನೆ ಇರ್ತವೆ. ಆದ್ರೆ ಸುತ್ತಮುತ್ತ ಭಾಗದಲ್ಲಿ ಒಂದು ಪ್ರಕರಣ ತುಂಬಾ ನೋವನ್ನ ತಂದಂಥದ್ದು. ನನಗೆ ಆ ಮಗುವನ್ನ ಕಿಡ್ನಾಪ್ ಮಾಡಿ ಮರ್ಡರ್ ಮಾಡಿದಂಥದ್ದು ತುಂಬಾ ನೋವನ್ನ ತಂದಂಥದ್ದು. ನಾನು ಮೊನ್ನೆ ಅದು ಹಿಂದಿನ ಇನ್ಸ್ಪೆಕ್ಟರ್ ಕೂಡ ವಿಧಾನಸಭೆಯಲ್ಲಿ ಆ ವಿಷಯವನ್ನು ಮಾತಾಡಿದ್ದೆ. ಡಿಸಿಪಿ ಅವ್ರಿಗೂ ಕೂಡ ನಾನು ಅನೇಕ ಸಲ ಮಾತಾಡಿದ್ದೆ. ಅವರ ತಾತ ಪಾಪ ನನ್ನ ಹತ್ರ ಒಂದು 10 ಸಲ ಬಂದಿದ್ರು. ಅವರು ನ್ಯಾಯ ಒದಗಿಸಬೇಕು, ಅವರಿಗೆ ಶಿಕ್ಷೆ ಆಗಬೇಕು ಅಂತ. ಈಗ ಅದು ಸಾಕ್ಷಿಗಳನ್ನೆಲ್ಲನ್ನೂ ಕೂಡ ಈಗಾಗಲೇ ಸಾಕ್ಷಿ ನುಡಿದಿದ್ದಾರೆ. ಇನ್ನೊಂದು 4-5 ಹಿಯರಿಂಗ್ ಅಲ್ಲಿ ಅವರಿಗೆ ಸ್ಪೆಷಲ್ ಪಿಪಿ ಅನ್ನು ಕೂಡ ಅಪಾಯಿಂಟ್ ಮಾಡಿ ಇನ್ನೊಂದು ನಾನು ಲೆಟರ್ ಹಾಕಿ ವಿಧಾನಸಭೆಯಲ್ಲಿ ವಿಷಯವನ್ನು ಎತ್ತಿದ್ದಕ್ಕೆ ಇವತ್ತು ಬೇಗ ಆಗ್ತಾ ಇದೆ. ಇತ್ಯರ್ಥ ಆಗೋದೇ ಕಷ್ಟ ಕೇಸುಗಳು, ಆದ್ರೆ ಬೇಗ ಇತ್ಯರ್ಥ ಆಗ್ತಾ ಇದೆ. ಇನ್ನೊಂದು 2-3 ತಿಂಗಳಲ್ಲೇ ಶಿಕ್ಷೆ ಬೀಳುವಂಥದ್ದು, ತುಂಬಾ ದೊಡ್ಡ ಶಿಕ್ಷೆ ಬೀಳುವಂಥದ್ದು ಆಗ್ತದೆ. ಆ ರೀತಿ ಪೊಲೀಸ್ ಕರೆಕ್ಟಾಗಿ ಕೆಲಸ ಆಗ್ಬಿಟ್ರೆ ಯಾವ ಒಬ್ಬ ಅಪರಾಧಿನೂ ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದಕ್ಕೆ ಈ ಪ್ರಕರಣ ಕೂಡ ಒಂದು ಸಾಕ್ಷಿ. ಎಕ್ಸಾಂಪಲ್ ಏನಂತ ಹೇಳಿದ್ರೆ, ಫಸ್ಟ್ ಟೈಮ್ 2007-8 ಎಲೆಕ್ಷನ್ ಇದ್ದಾಗ ಆ ಜರಗನಹಳ್ಳಿಯಲ್ಲಿ ಯಾರು ಕ್ಯಾನ್ವಾಸ್ ಮಾಡಕ್ಕೆ ಬಿಡ್ತಾ ಇರಲಿಲ್ಲ, ಯಾವ ಪಾರ್ಟಿನೂ ಬಿಡ್ತಾ ಇರಲಿಲ್ಲ. ಅವನೊಬ್ಬ ವ್ಯಕ್ತಿ 3 ಜನ ರೌಡಿಗಳಿದ್ರು, ಯಾವ ಪಾರ್ಟಿನೂ ಕ್ಯಾಂಪೇನ್ ಮಾಡಕ್ ಬಿಡ್ತಾ ಇರಲಿಲ್ಲ. ಮೊದಲು ಬಂದ ತಕ್ಷಣನೇ ಅಲ್ಲಿ ಆಯ್ಕೆ ಆಗಿದ ತಕ್ಷಣನೇ ಅಷ್ಟು ಜನ ರೌಡಿಗಳನ್ನ ಒಬ್ಬ ಏಬಲ್ ಆಫೀಸರ್ ಅನ್ನ ತಂದು ಅಲ್ಲಿಂದ ಓಡಿಸುವಂತ ಕೆಲಸ, ಜೈಲ್ಗೆ ಹಾಕಿಸುವಂತ ಕೆಲಸ ಆಯ್ತು. ಅಂದ್ರೆ ನಾವು ಸರಿ ಇರ್ಬೇಕು. ಈ ನನ್ನಿಂದ ಓಡಾಡಂತವರು ರೌಡಿಗಳು, ನನ್ನಿಂದ ಓಡಾಡಂತವರು ಜನಗಳಿಗೆ ತೊಂದರೆ ಕೊಡೋರು ಆದ್ರೆ ಬೆಂಗಳೂರು ಜನರೂ ಓಟ್ ಹಾಕಲ್ಲ, ಯಾರು ನಮಗೆ ಗೌರವ ಕೂಡ ಕೊಡೋದಿಲ್ಲ. ಅದರಿಂದ ಪೊಲಿಟಿಕಲ್ ಪವರ್ ಇರೋರು ಯಾರೇ ಆಗಲಿ ಆ ರೀತಿ ಇಲ್ಲಿಗಲ್ ಮಾಡುವಂತವ್ರನ್ನ ನಾವು ಜೊತೆಗೂ ಇಟ್ಕೋಬಾರ್ದು, ಅವ್ರನ್ನ ನಾವು ದೂರ ಇಡುವಂತ ಕೆಲಸ ಮಾಡಬೇಕು. ಪೊಲೀಸ್ಗೆ ನಾವು ಸ್ವತಂತ್ರ ಕೊಡಬೇಕು ಅಂತ ವಿಷಯದಲ್ಲಿ. ಆಗ ಮಾತ್ರನೇ ಅಪರಾಧಗಳು ಕಡಿಮೆ ಆಗಕ್ಕೆ ಸಾಧ್ಯ. ಇವತ್ತು ಇಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಆಗ್ತಾ ಇದೆ. ತುಂಬಾ ವರ್ಷಗಳಿಂದ ನಮ್ಮ ಉಳಿಮಾವಲ್ಲಿ ಟೆಂಪರರಿ ಪೊಲೀಸ್ ಸ್ಟೇಷನ್ ಅಲ್ಲೇ ಇದ್ದೀವಿ. ಇಲ್ಲಿಗೆ ಪರ್ಮನೆಂಟ್ ಪೊಲೀಸ್ ಸ್ಟೇಷನ್ ಆಗ್ತಾ ಇದೆ. ಪೊಲೀಸ್ ಇಲಾಖೆ ಅಂತ ಹೇಳಿದ್ರೆ ತುಂಬಾ ಗೌರವ. ನಮ್ಮ ಅಶೋಕ್ ಅವರು ಹೋಮ್ ಮಿನಿಸ್ಟರ್ ಆದಾಗಿಂದ ನಮ್ಗೆ ಕರೆದು ಹೇಳ್ತಾ ಇದ್ರು, ನೋಡಪ್ಪ ಪೊಲೀಸ್ ಅವ್ರ ಹತ್ರ ಮಾತ್ರ ಕಾಫಿ ಕೂಡ ಕುಡಿಬೇಡ್ರಪ್ಪ ನೀವು, ತುಂಬಾ ಕೆಟ್ಟ ಹೆಸರು. ಆಮೇಲೆ ನಿನಗೆ ಕಾಫಿ ಕೊಡಿಸಿ, ಅವರು 1-2 ಕಾಫಿ ಕೊಡಿದ್ರೆ ಮುಗ್ದೋಯ್ತು ಜನಗಳ ಕೆಲಸ ಅಂತ. ಅದರಿಂದ ತುಂಬಾ ಜನ ಆಫೀಸರ್ಸ್ ಇದ್ದಾರೆ ಇಲ್ಲೆಲ್ಲ, ಪಾಪ ಯಾವತ್ತೂ ನನಗೆ ಕಾಫಿ ಗಿಫಿ ಕೊಡಿಸಿಲ್ಲ, ಅಂದ್ರೆ ಬೇರೆ ಕಾಫಿ ಕೊಡಿಸಿಲ್ಲ. ಆ ರೀತಿ ಪ್ರಾಮಾಣಿಕತೆಯಿಂದ ನಾವು ಕೂಡ ನಡೆಸ್ಕೊಂಡೇ ಬಂದಿದ್ದೇವೆ. ಅದರಿಂದ ತುಂಬಾ ಆಫೀಸರ್ಸ್ ಎಲ್ಲೇ ಇದ್ರು ಕೂಡ ಗೌರವನ್ನ ಕೊಡುವಂತ ಕೆಲಸ ಮಾಡ್ತಾರೆ. 20 ವರ್ಷದಲ್ಲಿ ಯಾವುದೇ ಒಂದು ರೇಪ್ ಪ್ರಕರಣ, ಮರ್ಡರ್ ಮಾಡುವಂತದಕ್ಕಾಗ್ಲಿ ಆ ತರದ್ದು ಯಾವುದಕ್ಕೂ ಕೂಡ ನಾನು ಯಾರಿಗೂ ಕರೆ ಮಾಡಿ ಸಹಾಯ ಮಾಡಿ ಅಂತ ನಾನು ಯಾವತ್ತೂ ಕೇಳಿಲ್ಲ. ಯಾಕಂದ್ರೆ ಅದು ರೇಪ್, ಮರ್ಡರ್, ಆಫ್ ಮರ್ಡರ್ ಈ ತರದ್ದೆಲ್ಲ ಪೊಲೀಸ್ ಇಲಾಖೆನೇ ಆಗ ಮಾಡೋದು, ಅವರೇ ಸರಿಯಾದಂತ ತೀರ್ಪುಗಾರ. ಆದ್ರಿಂದ ಯಾವುದೋ ಸಣ್ಣ ಪುಟ್ಟ ಪ್ರಕರಣಗಳು ಅವ್ರಿಗೇನಾದ್ರೂ ಒಂದು ಸಣ್ಣದ ಗಲಾಟೆ ಆದಾಗ ಹೇಳ್ಬೋದು, ಸರ್ ಸರಿ ಮಾಡಿ ಹೇಳಿ ಅಂತ. ಬೇರೆ ಅಂತ ಪ್ರಕರಣಗಳಲ್ಲಿ 20 ವರ್ಷದಲ್ಲಿ ನಾವು ಅದನ್ನ ಕಾಪಾಡ್ಕೊಂಡು ಬರುವಂತ ಕೆಲಸ ನಾವು ಮಾಡಿದ್ದೇವೆ. ಇಲ್ಲಿ ಅಧಿಕಾರಿಗಳು ಅಷ್ಟೇ ತುಂಬಾ ಜನ ಒಳ್ಳೆಯವರು ಪಾಪ ಕೆಲಸ ಮಾಡಿದ್ದಾರೆ. ಈಗಿನ ಇನ್ಸ್ಪೆಕ್ಟರ್ ಪಾಪ ಜಗದೀಶ್ ಅವರು ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. सर्वस्याप्ते सर्वस्य सर्वमेव तेनाप्नोति सर्वं सृजति स्वामिने नमो नमः। आराधनाधिकाय कर्म करिष्येत् साङ्गहन्याधिकाय विद्महे सर्वधनजाय धीमहि तन्नो महादेवी प्रचोदयात्। सर्वस्याप्ते सर्वसृजते सर्वमेव तेनाप्नोति सर्वं सृजति। जय इंदिरा रमण गोविंदा हर नमः
ಪಾರ್ವತಿ ಪದಜೆ ದೇವೇ ಕರೋಹಿಣಃ ಧ್ವಜಸ್ತ್ರಮಾಣಂ ಕುರುತೆ ಲೋಕಸ್ಥದನವರ್ತದೆ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯಃ ಅಲ್ಲೊಂದು ತೆಂಗಿನಕಾಯಿ ಅಲ್ಲಿ ಸರ್ ನೀವು ಒಳಗಡೆ ಬನ್ನಿ ಜೊತೆ ಚೈನ್ ಆಗಿ ವಿಡಿಯೋ ಮಾತ್ರ ಅಣ್ಣ ಒಂದು ಸಾಗರ ಫೋಟೋ ಅಣ್ಣ ಕೊಡಮ್ಮ ಅಲ್ಲಿ ಕೊಡಮ್ಮ ಹಿಂಗೆ ಅಣ್ಣ ದೊರೆಸ್ವಾಮಿ ಅವರು ದೊರೆಸ್ವಾಮಿ ಸರ್ ಶ್ರೀನಿವಾಸ್ ರೆಡ್ಡಿ ಅನ್ನೋರು ಒಬ್ಬರು ಬಂದು ಈಗ ಸದ್ಯಕ್ಕೆ ಹೆಜ್ಜೆ ಮುಂದೆ ಇಟ್ಟಿದ್ದಾರೆ ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ. ಮುಂದಿನ ದಿನಗಳಲ್ಲಿ ನಮ್ಮ CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನಿದೆ, ಹಾಗಾಗಿ ಬೇರೆ ಕಂಪನಿಗಳಾಗ್ಬೋದು ಅವ್ರು ಮುಂದೆ ಬರ್ತೀವಿ ಅಂತ ಹೇಳಿದ್ದಾರೆ. ಒಂದು ಸಾರಿ ಕಟ್ಟಡ ಪ್ರಾರಂಭವಾದ ನಂತರ ಎಲ್ಲ ಬೇರೆ ಮುಖಂಡರಾಗಿರ್ಬೋದು ಬೇರೆ ಕಂಪನಿಗಳಿಂದ CSR ಅವರು ಬರ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಇದು ಕಟ್ಟಡ ಕೆಲಸ ನಡೀತಾ ಹೋಗುತ್ತೆ. ಎಷ್ಟು ಕಾಲಾವಕಾಶ? ಈಗ ಸದ್ಯಕ್ಕೆ ನಾವು ಗ್ರೌಂಡ್ ಫ್ಲೋರ್ ಮತ್ತೆ ಫಸ್ಟ್ ಫ್ಲೋರ್ ಒಂದು ಕಟ್ಟಡವನ್ನು ಕಟ್ಟಬೇಕು ಅಂತ ಅದು ಡಿಸೈನ್ ಆಗಿದೆ. ಅದು ಮುಂದಿನ ದಿನಗಳಲ್ಲಿ ನೋಡೋಣ, ಅವಶ್ಯಕತೆಗೆ ಅನುಗುಣವಾಗಿ ನಮ್ಮ ಸಿಬ್ಬಂದಿಗಳು ಎಷ್ಟಾಗುತ್ತಾರೆ, ಮುಂದಕ್ಕೆ ಏನೋ ಅವಶ್ಯಕತೆ ಇದೆ ಆ ರೀತಿ ಕಟ್ಟಡ ಕಂಪ್ಲೀಟ್ ಆದಷ್ಟು 6 ತಿಂಗಳೊಳಗಡೆ ನಾವು ಕಟ್ಟಡವನ್ನು ಸಂಪೂರ್ಣ ಮಾಡಿ ಸಾರ್ವಜನಿಕ ಒಳಿತಿಗಾಗಿ ಇದನ್ನ ಪ್ರಾರಂಭ ಮಾಡೋಣ ಇಲ್ಲಿ. ಯಾಕಂದ್ರೆ ಇಲ್ಲಿಗೆ 20 ವರ್ಷ ಆಯಿತು ಉಳಿಮಾವು ಪೊಲೀಸ್ ಠಾಣೆ ಪ್ರಾರಂಭವಾಗಿ. ಕಳೆದ 20 ವರ್ಷಗಳಿಂದ ಕೂಡ ನಾವು ಬಾಡಿಗೆ ಮನೆ ಜಾಗದಲ್ಲಿ ನಾವು ಪೊಲೀಸ್ ಠಾಣೆಯನ್ನು ಕರ್ತವ್ಯ ನಿರ್ವಹಿಸಿಕೊಳ್ತಾ ಬಂದಿದ್ದೇವೆ. ಸೊ ಆದಷ್ಟು ಬೇಗ 6 ತಿಂಗಳೊಳಗಡೆ ನಾವು ಕಟ್ಟಡವನ್ನು ಸಂಪೂರ್ಣವಾಗಿ ನಾವು ಮುಗಿಸಿ ಸಾರ್ವಜನಿಕರಿಗೋಸ್ಕರ ಇದನ್ನು ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ. ಥ್ಯಾಂಕ್ ಯು. ಈ ದಿನ ಹುಳಿಮಾವು ಪೊಲೀಸ್ ಠಾಣೆಯ ಹೊಸ ಕಟ್ಟಡದ ಗುದ್ದಲಿ ಪೂಜೆಯನ್ನು ನಮ್ಮ ಹೆಚ್ಚಿನ MLA ಸತೀಶ್ ರೆಡ್ಡಿ ಸರ್ ಮತ್ತು ನಮ್ಮ DCP ನಾರಾಯಣ್ ಸರ್ ಮತ್ತು ನಮ್ಮೆಲ್ಲ ವಿಭಾಗದ ಅಧಿಕಾರಿಗಳು ಕೂಡ ನಮ್ಮ ಸಾರ್ವಜನಿಕ ಮುಖಂಡರು ಕೂಡ ಇಲ್ಲಿ ಬಂದಿದ್ದಾರೆ. ಬಟ್ ಮೊದಲಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಪೊಲೀಸ್ ಠಾಣೆ ಒಂದು ಸಾರ್ವಜನಿಕರ ಆಸ್ತಿ. ಈ ಹಿಂದೆ ಇಲ್ಲಿ ಕರ್ತವ್ಯ ನಿರ್ವಹಿಸಿದ ಅಧಿಕಾರಿಗಳು, ಸಿಬ್ಬಂದಿಗಳು ಮತ್ತು ತುಂಬಾ ಸಾರ್ವಜನಿಕ ಮುಖಂಡರಿಂದ ಇವತ್ತಿನ ದಿನ ಅದೇ ಸಾರ್ವಜನಿಕರ ಒಳಿತಿಗಾಗಿ ಇವತ್ತು ಪೊಲೀಸ್ ಠಾಣೆಯನ್ನ ಒಂದು ಗುದ್ದಲಿ ಪೂಜೆಯನ್ನು ಮಾಡಿ ನಾವು ಅರ್ಪಿಸ್ತಾ ಇದ್ದೇವೆ. ಆದಷ್ಟು ಬೇಗ ಈ ನಮ್ಮ ಎಲ್ಲ ದಾನಿಗಳ ಸಹಕಾರದಿಂದ, ನಮ್ಮ ಹಿತೈಷಿಗಳ ಸಹಕಾರದಿಂದ ಆದಷ್ಟು ಬೇಗ ಈ ಪೊಲೀಸ್ ಠಾಣೆಯ ಕಟ್ಟಡವನ್ನು ನಾವು ಪೂರೈಸಿ ಮತ್ತೆ ಸಾರ್ವಜನಿಕರ ಒಳಿತಿಗಾಗಿ ನಾವು ಇದನ್ನು ಆದಷ್ಟು ಬೇಗ ಅರ್ಪಿಸ್ತೇವೆ. ಸೊ ಆದಷ್ಟು ಜನಸ್ನೇಹಿ ಪೊಲೀಸ್ ಠಾಣೆಯಾಗಿ ನಾವು ಹುಳಿಮಾವನ್ನ ಪೊಲೀಸ್ ಠಾಣೆಯನ್ನು ನಾವು ಮಾಡ್ತೀವಿ ಅಂತ ಹೇಳಿ ಒಂದೆರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗಗಳಿಗೆ ಮತ್ತು ಆಗಮಿಸಿರುವ ಎಲ್ಲ ನಾಗರಿಕರಿಗೂ ಇವತ್ತು ಒಂದು ವಿಶೇಷವಾದ ದಿನ. ಇವತ್ತು ಈ ಠಾಣೆಯ ಗುದ್ದಲು ಪೂಜೆಗೆ ಆಗಮಿಸಿರುವಂತಹ ನಮ್ಮ ಜನಪ್ರಿಯ ಶಾಸಕರಾದಂತಹ ಸತೀಶ್ ರೆಡ್ಡಿ ಸರ್ ಅವರೇ, ನಮ್ಮ DCP ಸರ್ ಅವರೇ, AC ಸರ್ ಅವರೇ, ಠಾಣೆಯ ಇನ್ಸ್ಪೆಕ್ಟರ್ ಅವರೇ ಮತ್ತೆ ಎಲ್ಲ ಸಿಬ್ಬಂದಿ ವರ್ಗದವರೇ, ಇವತ್ತು ತಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಸ್ಥಳ ನಾವೇನ್ ನಿಂತಿದ್ದೀವಿ, ಈ ಸ್ಥಳ ಸುಮಾರು ವರ್ಷಗಳಿಂದ ಯಾರೋ ಒಂದು ಕೈ ವರ್ಷದಲ್ಲಿ ಇತ್ತು. ಅವರು ಈ ಸ್ಥಳನ ಕಬಳಿಸ್ಕೊಬೇಕಂತ ಹೇಳಿ ಸುಮಾರು 30 ಕೋಟಿ ರೂಪಾಯಿನಷ್ಟು ಬೆಲೆ ಬಾಳುವಂತ ಈ ಸ್ಥಳವನ್ನ ಅವರು ಇವತ್ತು ಇದನ್ನೆಲ್ಲ ಅಕ್ವೇಷನ್ ಮಾಡಿಕೊಂಡು ಇದರಲ್ಲಿ ಅವರು ಕಾಂಪೌಂಡ್ ಹಾಕೊಂಡು ಈ ತೆಗೆದಿರ ಬಹಳ ಜನಗಳಿಗೆ ಬೆದರಿಗೆ ಹಾಕೊಂಡು ಬೆದರಿಸ್ಕೊಂಡೇ ಬಂದಿದ್ರು ಅವರು 30 ವರ್ಷದಿಂದ. ಅದೇ ಏನು ಅದು ನಡೀಲಿಲ್ಲ. ಇವತ್ತೆಲ್ಲ ನಮ್ಮ ಸರ್ಕಾರ ಸೊತ್ತು ಯಾವತ್ತು ಸರ್ಕಾರಕ್ಕೆ ಸೇರ್ಬೇಕಂತ ಯಾವತ್ತು ನೋಡಿದ್ದು ಸತ್ಯ. ಹಾಗಾಗಿ ಇವತ್ತು ಸರ್ಕಾರ ಸೊತ್ತು ದೇವರು, ಅದರಲ್ಲೂ ಪವರ್ಫುಲ್ ಮುನೇಶ್ವರ ಅಂದ್ರೆ ಎಲ್ಲ ಇವಾಗ ಸಾಹೇಬ್ ಹೇಳ್ತಾ ಇದ್ರು ಎಲ್ಲಾ ಸ್ಟೇಷನ್ಗಳಲ್ಲೂ ಮುನೇಶ್ವರ ದೇವಸ್ಥಾನ ಇದೆ ಅಂತ. ಅದು ಯಾಕಂದ್ರೆ ಮುನೇಶ್ವರನ ಅರ್ಥ ಏನ್ ಗೊತ್ತಾ, ಕಾವಲು ಕಾಯೋದು. ಮುನೇಶ್ವರ ಯಾವತ್ತು ರನ್ನಿಂಗ್, ಯಾವತ್ತು ಓಡಾಡೋದು, ಕಾವಲು ಕಾಯ ಅಂತ ಒಂದು ವ್ಯಕ್ತಿ ನಮಗೆ ನಮ್ಮ ಜೀವಕ್ಕೆ ಕಾವಲು ಕಾಯುವಂತವ್ರು. ಹಾಗಾಗಿ ನೋಡಿ ಸ್ಟೇಷನ್ ಏನು ನಮ್ಮ ಒಂದು ಸೇಫ್ಟಿಗೆ ನಮ್ಮ ಪೊಲೀಸ್ ಸ್ಟೇಷನ್ ನಮ್ಮ ಏನ್ ದುಡಿತಾ ಇದ್ದಾರೆ, ಅವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಅದೇ ತರ ನೋಡಿ ಮುನೇಶ್ವರ ದೇವಸ್ಥಾನ ಇಲ್ಲಿದೆ. ಹಾಗಾಗಿ ನಮ್ಮ ಶಾಸಕರು ಇದನ್ನ ಮಾಡ್ಕೊಡ್ಬೇಕಾದ್ರೆ ಬಹಳ ಜನ ನೆಗ್ಲೆಕ್ಟ್ ಮಾಡಿದ್ರು. ಅವಾಗ
ಇದರಲ್ಲಿ ನಾವು ಕಾರ್ಪೊರೇಟರ್ ಆಗಿದ್ದಾಗ 1,50,00,000 ನಮ್ಮ BBMP ಆಫೀಸ್ಗೆ ಅಂತ ಸ್ಯಾಂಕ್ಷನ್ ಮಾಡಿಸ್ತೀವಿ. ಸ್ಯಾಂಕ್ಷನ್ ಮಾಡಿಸಿ ಇವಾಗ ಹಂಗೆ ಇದೆ, ಅದು ಇನ್ನ ಏನು ಆಗಿಲ್ಲ. ಅದ ಕಾರಣ ಅಂತ ಸ್ಟೇಷನ್ ಬಂತು, ಒಳ್ಳೆ ಖುಷಿ ಆಗಿದೆ. ಯಾವುದೋ ಒಂದು ಸರ್ಕಾರಿ ಬಹಳ ಅನುಕೂಲವಾದಂತದ್ದು ಸ್ಟೇಷನ್ಗೆ ಇಲ್ಲಿ. ಯಾಕಂದ್ರೆ ಅಲ್ಲಿ ಯಾವುದೋ ಗವರ್ಮೆಂಟ್ ರಸ್ತೆಯಲ್ಲಿ ಶಾಶ್ವತ ಇಲ್ಲ, ರಸ್ತೆಯಲ್ಲಿ ಇರುವಂತದ್ದು. ನಮ್ಮನ್ನೆಲ್ಲ ರಕ್ಷಣೆ ಮಾಡೋರು ಅವರು ಮೊದಲು ಚೆನ್ನಾಗಿರ್ಬೇಕು, ಅವ್ರು ಫಸ್ಟ್ ಸೇಫ್ ಆಗಿ ಅವರು ಒಳ್ಳೆ ಜಾಗ ಇದ್ದು ನಮ್ಮನ್ನ ರಕ್ಷಣೆ ಮಾಡಕ್ಕೆ, ಮತ್ತೆ ಅವ್ರಿಗೆಲ್ಲ ಏನೇನು ಸೌಕರ್ಯಗಳು ಬೇಕಾಗಿರುವಂತ ಒಂದು ಸ್ಥಳ ಮಾಡ್ಕೊಳಕ್ಕೆ ಇದು ಬಹಳ ಚೆನ್ನಾಗಿದೆ. ಇವತ್ತು ಬಂದು ಅವರ ಅಮೃತ ಹಸ್ತದಿಂದ ಇವತ್ತು ಹುಳಿಮಾವು ಪೊಲೀಸ್ ಸ್ಟೇಷನ್ಗೆ ಒಂದು ತಾತ್ಕಾಲಿಕವಾದಂತಹ ಒಂದು ದಾನಿಗಳ ಸಹಾಯದಿಂದ ಕರ್ನಾಟಕ ಸರ್ಕಾರ 20 ಲಕ್ಷಗೆ 2 ಕಂಪನಿಗಳಿಂದ ಶ್ರೀನಿವಾಸ ರೆಡ್ಡಿ ಅವರು ಮತ್ತೆ ಇನ್ನೊಬ್ಬರ ಸಂಘಟನೆಗಳಿಂದ ಆಂಬಿಯಂಟ್ ಕಂಪನಿಯವರು ಮುಂದೆ ಬಂದಿದ್ರು. ಅದು ಹಿಂದಿನ ಪೊಲೀಸ್ ಸ್ಟೇಷನ್ ಫುಟ್ಪಾತ್ ಅಲ್ಲಿತ್ತು. ಅದನ್ನ ಮನಗಂಡು ನಮ್ಮ ಪೊಲೀಸ್ ಕಮಿಷನರ್ ಸಾಹೇಬರಾದಂತಹ ಶ್ರೀಮಂತ್ ಕುಮಾರ್ ಸಿಂಗ್ ಸಾಹೇಬರು ಮತ್ತೆ ನಮ್ಮ ರಮೇಶ್ ಮನತ್ ಅವರು ಇಮಿಡಿಯೇಟ್ಲಿ ಫೈಲ್ ಮೂವ್ ಮಾಡಿ ಅಂತ ಹೇಳಿದ್ರು. ಸೊ ಸರ್ಕಾರ ನಮ್ಗೆ ಅನುಮತಿ ಕೊಟ್ಟಿದೆ. ಈ ಜಾಗವನ್ನ ಹಿಂದಿನ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಅವರು ಮತ್ತೆ ಅವರೆಲ್ಲ ಇರುವಂತಹ ಎಲ್ಲ ಸಂಘಟನೆಗಳು ತುಂಬಾ ಹೋರಾಟ ಮಾಡಿ ಇದ್ದಂತಹ ನಮ್ಮ ನಾಯಕರ ಒಂದು ಸಪೋರ್ಟ್ ಇಂದ, ಅದರಲ್ಲಿ ವಿಶೇಷವಾಗಿ ನಮ್ಮ MLA ಶ್ರೀ ಸತೀಶ್ ರೆಡ್ಡಿ ಅವರು ಮತ್ತೆ ಹಿಂದೆ ಇನ್ಸ್ಪೆಕ್ಟರ್ ಆಗಿದ್ದ ಸಂದೀಪ್ ಇವರೆಲ್ಲರೂ ಕಾರಣಭೂತರಾಗಿದ್ದಾರೆ. ಇಷ್ಟೆಲ್ಲ ಹೋರಾಟ ಮಾಡಿದಕ್ಕೆ ಇವತ್ತು ಸರ್ಕಾರಿ ಜಾಗ ನಮಗೆ ಸಿಕ್ಕಿದೆ. ಇಂಥ ಲೊಕೇಶನ್ ಅಲ್ಲಿ ಈ ಭಾಗದ ಜನರಿಗೆ ಅಪರಾಧ ಮುಕ್ತ ಮಾಡೋದಕ್ಕೆ ನಮ್ಮ ಸಿಬ್ಬಂದಿಗೆ ಸುಸಜ್ಜಿತವಾದ ಬಿಲ್ಡಿಂಗ್ ಬರುತ್ತೆ. ನಾವು ಆಕ್ಚುಲಿ DCP ಆಫೀಸ್ ಒಂದು ಪ್ರಪೋಸ್ ಮಾಡಿದ್ರು ಲ್ಯಾಂಡ್ ಇಲ್ಲ ಅಂತ ಹೇಳಿ. ಬಟ್ ನಾನು ಹೇಳಿದ್ರೆ ಸ್ಟೇಷನ್ ಇಲ್ಲಿ ಆಗ್ಬೇಕು, ಅದನ್ನ ವಾಪಸ್ ಕೊಟ್ಟು ಕನ್ವರ್ಟ್ ಮಾಡಿಸ್ತೀವಿ.